ಬೇಸರದಲ್ಲೇ ಬಾಬಾ ಅಂತ ಕರ್ದಿಯಲ್ಲ, ಇನ್ನೇನ ಹಂಗೆ ಕೂತ್ಕೊಂಡಿದ್ದೆ ಒಬ್ನೇ, ಇನ್ನೇನೋ ಬರ್ಬೋದು ನಮ್ ಜಯಣ್ಣ ಅನ್ಕೊಂಡು ಬಂದೆ. ಇನ್ಮೇಲೆ ಹೊಸಿ ಖುಷಿಯಾಗಿರ್ತೀನಿ. ಈಗೇನ್ ಹನುಮಕ್ಕ ಬರ್ತೀನಿ ಅಂದ್ಲಲ್ಲ, ಬರ್ನಿಲ್ವಾ? ಹನುಮಕ್ಕ ಏನೋ ಗೊತ್ತಿಲ್ಲ ಕಣಪ್ಪ, ಏನೋ ವಿಶೇಷವಾಗಿ ಏನೋ ಕೆಲಸ ಕಾರ್ಯಗಳು ಇರ್ಬೇಕು ಅನಿಸ್ತದೆ. ಅಲ್ಲಪ್ಪ ನಿಂಗಣ್ಣ, ಅದೇನು ಅಲ್ಲಿ ನಿಂತ್ಕೊಂಡ್ ಮಾತಾಡ್ತಿದೀವ್ರಲ್ಲ, ನಾವ್ ಬರೋದ್ ಕಾಣಕ್ಕಿಲ್ವಾ? ಹೆಂಗೆ ಕನ್ನಡಕ ಹಾಕಬೇಕಾ? ಜಯಣ್ಣ ನೋಡಪ್ಪ, ಅದೇ ಕಾಣಕ್ಕಿಲ್ಲ ನಮ್ಗೆ, ಕಾಣ್ತದೆ. ಆದ್ರೆ ಏನು ಅಂತಂದ್ರೆ ಇಷ್ಟೊತ್ತಾದ್ರೂ ಬರ್ನಿಲ್ವಲ್ಲ, ಎಲ್ಲಪ್ಪ ಅಂತ ಯೋಚನೆ ಮಾಡ್ತಿದ್ವು ಅಷ್ಟೇ. ಬರುವಾಗ ಹೊಸಿ ಸಪ್ಳ ಮಾಡ್ಕೊ ಬಂದ್ಬಿಡು ಹನುಮಕ್ಕ. ಬರುವಾಗ ನಿಮ್ ಗೊತ್ತಾ ಇದೆಯಾ ಅಂತ ಅಲ್ಲಿ ಗೊತ್ತಾಗ್ಬೇಕು. ಹಿಂದಿನ ಕಾಲದಾಗೆಲ್ಲ ಈ ಹಳೆ ಕಾಲದ್ದು ಠೇರ್ನಾಗೆ ಚಪ್ಲಿ ಮಾಡ್ಕೊಂಡು ನಡೆಯೋರಂತ ಸಾನ್ಬೋಗ್ರು ಗೌಡ್ರು ಇವರೆಲ್ಲ. ಚರ ಅಂತದಂತೆ ಚಪ್ಲಿ ನಡೀತಾ ಇದ್ರೆ ಹಂಗೆ ನೀನು ಏನಾರು ಅಂತದೊಂದ್ ಮಾಡ್ಕೊಬಿಡೋ. ಅಲ್ಲ, ನೀನು ಸಪ್ಳ ಮಾಡ್ಕೊಂಡ್ ಬಂದಿದ್ದು ನಾನು ಹಪ್ಳ ಮಾಡ್ಕೊ ಬರ್ಬೇಕೇನೋ ಅಂತ ಕೇಳಿಸ್ಬಿಡ್ತು ಬಿಡು. ಇದೇನಪ್ಪ ಹಪ್ಳ ತಿನ್ನೋ ಆಸೆ ಇವನ್ಗೆ ಅಂತ ಅನ್ಕೊಂಡೆ. ಇನ್ ಬರುವಾಗೆಲ್ಲ ಮಾಡ್ಕೊ ಹೋಗ್ಬೇಕಲ್ಲಪ್ಪ ನಾನು ಅಂತ ಹನುಮಕ್ಕ. ಈಗಿನ್ನು ಅವನಿಗೆ ಕೇಳ್ತಿದ್ದಲ್ಲ, ಕಿವಿ ಕೇಳ್ದ ನಿನ್ಗೆ ಅಂತ, ಗಂಡ್ ಕಾಣ್ದ ಅಂತ. ನಾನ್ ನಿನ್ ಕೇಳ್ಬೇಕಾಗದ ಅಷ್ಟೇ. ಏನ್ ವಿಚಾರ ಹೇಳಕ್ ಬಂದೆ. ನಾವ್ ಅನ್ಕೊಂಡಿದ್ವಲ್ಲ ಪೇಟೆಗೆ ಹೋಗೋಮು ಅಂತ, ಅದೆಲ್ಲ ಆಗದು ಆಸ್ಪತ್ರೆಗೆ ಹೋಗ್ಬೇಕೀಗ. ಯಾಕೆ ನಿಂಗಣ್ಣನ್ ತೋರ್ಸೇ ಬಿಡುವ ಅಂತ ತೀರ್ಮಾನ ಮಾಡ್ಬಿಟ್ಟ? ನಿಂಗಣ್ಣಲ್ಲ ಕಣಪ್ಪ, ಎಲ್ಲೋ ಹನುಮಕ್ಕಂದ ಏನೋ. ಹೋಗ್ಲಿ, ಬೇಕಾದ್ರೆ ಹೋಗ್ಕೋತಾನೆ, ಕೈ ಕಾಲು ನೆಟ್ಗೈತೆ, ಹೋಗ್ತಾನೆ ಬಿಡು. ಅದ್ಕಲ್ಲ, ಅಲ್ಲಿ ಆ ಕೆಳಗ್ ನಟ್ಟಿ ಕೆಂಪಿ ಅವಳಲ್ಲ, ಅವಳ ಮಗಳು ಬಿಮ್ಮನ್ಸಿ ಆಗವಳೆ. ಪಾಪ ತುಂಬಾ ಸುಸ್ತಾಗವಳೆ ಬಿಡು, ತಲ್ ತಿರ್ಕೊಂಡ್ ಬಂದ್ ಬಿದ್ಬಿಟ್ಟವಳೆ. ಅದಕ್ಕೆ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ತಿಳಿದವ್ರಿಗೆ ಡಾಕ್ಟ್ರ್ ತಾವು ಹೋಗಿದ್ರೆ ಅಂದ್ರೆ, ಇಲ್ಲ ಹೋಗಕ್ಕಿಲ್ಲ, ನಂಗೇನೋ ನಾಚಿಕೆ ಆಯ್ತದೆ ಅಂತ ಹೇಳ್ತಾವಳಲ್ಲಪ್ಪ. ಹೆಂಗ್ ಮಾಡೋದೀಗ? ನಾಚ್ಕತೀನಿ ಅಂತಂದ್ರೆ ಅದೆಂಗಾಯ್ತದ ಅನ್ಮಕ್ಕ? ನೀ ಹೇಳುದಲ್ವೇ, ಇವೆಲ್ಲ ನಾಚ್ಕಳ ಅಂತ ವಿಚಾರ ಅಲ್ಲ ಕಣವ. ಡಾಕ್ಟ್ರತವ ಭಯ ಆಯ್ತದೆ ಅಂತಾಳೆ ಒಂದಪ್ಪ. ಹೆಂಗೆ ಮಾಡೋದೀಗ ಹೇಳು? ಈಗೆಲ್ಲ ಎಣ್ಣೈಕ್ಲೆ ಡಾಕ್ಟ್ರ್ ಇಲ್ವಾ? ಅವರೇ ಪರೀಕ್ಷೆ ಮಾಡ್ತಾರೆ. ಆ ಎಣ್ಣೈಕ ಎಲ್ಲೋ ಗಂಡಸರು ಪರೀಕ್ಷೆ ಮಾಡ್ತಾರೆ ಅಂತ ನಾಚ್ಕೊಂಡಿರ್ತಾವಳೆ. ಅದೇ ಹೇಳ್ದೆ ಮೊದಲನೇ ಇದಲ್ವಪ್ಪ, ಹಂಗಾಗ್ಬಿಟ್ಟು ಹೊಸಿ ಭಯ ಇರುತ್ತದೆ. ಹನುಮಕ್ಕ ಹೊಸಿ ಧೈರ್ಯ ಗೀರ್ಯ ಹೇಳ್ಬಿಟ್ಟು ಬಂದೀವ್ನಿ. ಈಗ ನೀವು ಹೊಸಿ ಗಾಡಿ ಕಟ್ಟಿಸ್ಕೊಡ್ಬೇಕು ಕರ್ಕೊಂಡು ಹೋಗಕ್ಕೆ. ಅದ್ ಬೇಕಾದ್ರೆ ಮಾಡವ್, ಏನ್ ಜಯಣ್ಣ? ಅವೆಲ್ಲ ಮಾಡ್ಲೇಬೇಕು ಕಣಪ್ಪ, ಒಂದ್ ಊರ್ ಒಂದ್ಮೇಲೆ ಮಾಡದೇ ಇರಕ್ಕಾಗದ. ಆಮೇಲೆ ನಮ್ಗೆ ಆಸ್ಪತ್ರೆ ಗೊತ್ತಿಲ್ಲಪ್ಪ, ಕರ್ಕೊಂಡು ಹೋಗ್ಬೇಕು. ಹೋಗಂಬಿಡು ಹನುಮಕ್ಕ, ಅದಕ್ಕೆಲ್ಲ ಏನಿಲ್ಲ. ಒಟ್ನಲ್ಲಿ ಅವಳು ಭಯ ಪಡ್ದಿಯೇ ಡಾಕ್ಟರ್ ಹತ್ರ ತೋರ್ಸ್ಕೊಳಕ್ಕೆ ಮನಸ್ಸ ಮಾಡ್ಬೇಕು, ದೊಡ್ಡ ಮನಸ್ ಮಾಡ್ಬೇಕು. ಅವಳಿಗೆ ಹೇಳ್ಬೋದು, ಅವ್ರ ಅಮ್ಮಂಗ್ ಇನ್ನೊಂದ್ ಭಯ, ದುಡ್ಡು ತಕ್ಕತಾರ ಹೆಂಗೆ, ನಾವ್ ಬಡವರು ಎಲ್ಲದಕ್ಕೂ ದುಡ್ಡು ಕೇಳಿದ್ರಿ ಹೆಂಗೆ ಅಂತ ಅವಳಪ್ಪ. ಏನ್ ಮಾಡೋದು ಈಗ? ಈ ಸರ್ಕಾರದವರು ಬೋ ಯೋಜನೆಗಳ ತಕೊಬಂದ್ಬಿಟ್ಟವ್ರೆ. ಈ ತರ ಗರ್ಭಿಣಿಯರು ಆಸ್ಪತ್ರೆಗೆ ಹೋಗಕ್ಕೆ ಇಲ್ವಲ್ಲ, ಹೋಗ್ದಲೆ ಮನೆಯಲ್ಲೇ ಉಳ್ಕೊಬಿಟ್ಟು ನಾನಾ ರೀತಿಯ ತೊಂದ್ರೆ ಆಯ್ತದಲ್ಲ. ಎಷ್ಟೋ ಸಂದರ್ಭದಲ್ಲಿ ಹುಟ್ಟೋ ಮಕ್ಳುಗಳೇ ಸತ್ತೋಗ್ಬಿಡ್ತವೆ. ನಮ್ ದೇಶದಾಗ ಆ ಸಮಸ್ಯೆನೂ ಐತೆ. ಹೆರಿಗೆ ಸಂದರ್ಭದಲ್ಲಿ ಮಕ್ಳು ಸಾಯೋ ಇದನ್ನ ತಪ್ಪಿಸ್ಬೇಕು ಅಂತ ಈಗ ಪಟೇಲ್ರಿಲ್ವಾ, ಅವ್ರ ಮಗಳು ಒಬ್ಳು ಓದ್ಕೊಂಡಿದ್ಲಲ್ಲ, ಅವಳಿಗೆ ಎಲ್ಲಾ ತರ ತರಬೇತಿ ಕೊಟ್ಬಿಟ್ಟು ಈ ತರ ಗರ್ಭಿಣಿಯರು ಯಾರ್ಯಾರವ್ರೆ ಅವ್ರಿಗೆಲ್ಲಾ ಮಾತ್ರೆ ಕೊಡಕ್ಕೆ ಅಂತ ಅವಳು ನೇಮ್ಸವ್ರಂತೆ. ಹೊಸ ಯೋಜನೆ ಬಂದದ ಸರ್ಕಾರದ್ದು. ಅವಳು ಗೊತ್ತಾಯ್ತದ, ಅವಳು ಆಸ್ಪತ್ರೆಗೆ ಹೋಗಿ ಇಂಥವ್ರದ್ದೆಲ್ಲ ಪಟ್ಟಿಯ ಕೊಟ್ಬಿಟ್ಟು ಅವಳು ಕರ್ಕ ಹೋಗೋದು ಆಸ್ಪತ್ರೆಗೆ ಪರೀಕ್ಷೆ ಮಾಡ್ಸಕ್ಕೆ. ಗರ್ಭಿಣಿಯರ್ನ ಪರೀಕ್ಷೆ ಒಂದ್ 2-3 ಕಿತ ಕರ್ಕ ಹೋಗಿ ಏನೇನೋ ಲಸಿಕೆಗಳೆಲ್ಲ ಹಾಕಿಸ್ಬೇಕಲ್ಲ ನಮ್ಮಕ್ಕ, ಅದನ್ನೆಲ್ಲ ಹಾಕಿಸ್ಬಿಟ್ಟು ಆಸ್ಪತ್ರೆನಲ್ಲೇ ಹೆರಿಗೆ ಆದ್ರೆ ನೋಡು ಹೇಳ್ತೀನಿ, ಅದು ಏನೋ 20 ಎಷ್ಟೋ ಇರ್ತೈತೆ ಅಂತಪ್ಪ ಗೊತ್ತಿಲ್ಲ ನನ್ಗೆ. ಆ ಮಗಿಗೆ ಸ್ನಾನ ಮಾಡ್ಸಕ್ಕೆ ಸೋಪು, ಕಟ್ಟಕ್ ಸೊಳ್ಳೆ ಪರ್ದೆ, ಆಮೇಲೆ ಬಾಣಂತಿಯರ್ಗೆ ಅದ್ರದ್ದೆಲ್ಲ ಒಂದ ಕಿಟ್ ಕೊಡ್ತಾರೆ. ಮಡಿಲು ಅಂತನ ಮಡಿಲು ಯೋಜನೆ ಹೆಸರು ಮಡ್ಗವ್ರ ಅದಕ್ಕ. ಮಡಿಲು ಯೋಜನೆ. ಆಸ್ಪತ್ರೆನಾಗೆ ಹೆರಿಗೆ ಆಗ್ಬೇಕು, ಇದಕ್ಕೆ ಮನೆನಾಗ ಹೆರಿಗೆ ಆಗ್ಬಾರ್ದು.
ಅದನ್ನೆಲ್ಲ ಅವಳಿಗೆ ಬಿಡಿಸಿ ಹೇಳಿದ್ರೆ ಅವಳಿಗೆ ಖುಷಿ ಆಯ್ತತೆ ಇಲ್ವಾ? ದುಡ್ಡು ಯಾಕೆ ಕೊಡ್ಬೇಕನ್ಮಕ್ಕ? ಸರ್ಕಾರದ ಎಲ್ಲಾ ಸೌಲಭ್ಯನೂ ಅದಲ್ಲ. ಇನ್ಯಾಕಪ್ಪ ದುಡ್ಡು ಬಗ್ಗೆ ಯೋಚನೆ ಮಾಡೋದು ನಾವು? ದೊಡ್ಡ ಚಿಂತೆ ಕಳಿತು ಬಿಡು. ಆಮ್ಯಾಕೆ ಪಾಪ ಅವ್ಗೇನಂದ್ರೆ ಯಾರೋ ಮನೆಗ್ ಬಂದವ್ರು ಹೇಳ್ಬಿಟ್ಟವ್ರೆ, ಏನು ನೀವು ರಾಗಿ ಮುದ್ದೆ ಎಲ್ಲ ತಿನ್ಕೊಂಡಿದ್ರಾಗ್ದು ದೊಡ್ಡ ದೊಡ್ಡ ತರಕಾರಿಗಳ ಹಣ್ಣು ಹಂಪಲು ಚಂದಾಗಿರೋದೆಲ್ಲ ತಿನ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ತವ್ರೆ. ಯಾಕೆ ರಾಗಿನಲ್ಲೇನು ಚಂದಾಗಿರಲ್ವಾ? ಸೊಪ್ಪಿನಲ್ಲೇನು ಚಂದಾಗಿರಕ್ಕಿಲ್ವ? ಅದ್ರಲ್ಲಿರೋ ಅಂಶಗಳು ಇನ್ಯಾವ್ದ್ರಲ್ಲಿದ್ದು ಜಯಣ್ಣ? ಈ ಮೂಢನಂಬಿಕೆಗಳಕ್ಕಪ್ಪ. ಅದ್ಯಾವ್ದೋ ಸೊಪ್ಪು ತಿನ್ಸಿದ್ರೆ ಮಗುಗೆ ಎಂತದೋ ರೋಗ ಬರ್ತೈತೆ ರೋಗ ಅಲ್ಲ, ಶೀತ ಆಗ್ಬಿಡ್ತದೆ, ಆಮೇಲೆ ಬಾಣಂತಿಗೆ ಶೀತ ಆಗ್ಬಿಡ್ತದೆ ಅಂದ್ಬಿಟ್ಟು ಒಂದೊಂದಪ್ಪ ನಮ್ಮ ಇವ್ರು ಮಾಡ್ಕೊಳ್ಳೋದು. ಆದ್ರೆ ಡಾಕ್ಟರ್ನ ಯಾವ್ದಕ್ಕೂ ಕೇಳ್ಕೋಬೇಕು ಜಯಣ್ಣ. ಏನು ಹಸುರು ಬಿಟ್ಬಿಡ್ತದೆ ಅಂತ ಬೈ ಬಂತು ಸೊಪ್ಪು ತಿಂದೆ ನೋಡಪ್ಪ ಹಂಗೆ ಹೇಳ್ತಾವಳೆ. ಏನ್ ಮಾಡೋದು? ಅಪ್ಪ ಹಿಂಗೂ ಉಂಟಾ ಜಯಣ್ಣ? ಎಲ್ಲರೂ ಮನೆಯಲ್ಲಿ ಏನೇನ್ ತಿಂತೀವ ಹಂಗಂಗೆ ಮಕ್ಳು ಉಡಂಗಿದ್ರೆ ಎಲ್ರೂ ಹಾಲೇ ಕುಡಿದ್ಬಿಡು ಅಲ್ವಾ? ಬೆಳಿಗ್ಗೆ ಉಡ್ಲಿ ಇಲ್ಲ ಕಾಶ್ಮೀರ ಆಪಲ್ ತರನೇ ಉಡ್ಲಿ ಅನ್ನೋ ತರದಲ್ಲೆಲ್ಲ ಅವನ್ನೇ ತರ್ಸ್ಕೊ ತಿನ್ಬಿಡೋರು. ಅಲ್ಲಪ್ಪ ಓಸಿ ಅವಳಿಗೆ ಹೋಗಿ ಹೇಳ್ಬೇಕು ಹೆಂಗೆ ಹೊಟ್ಟೆಗೆ ತಕ್ಕಬೇಕು ಅಂತ. ಎಲ್ಲದಕ್ಕಿಂತ ಮುಖ್ಯ ಹನ್ಮಕ್ಕ, ಕಾಲಕ್ಕೆ ಗರ್ಭಿಣಿಯರು ಕೂಡ ಇಂಗ್ಲೇಷನ್ ಮಾಡಿಸ್ಕೋಬೇಕು. ಅದ್ ಎಂತದೋ ಧನುರ್ವಾಯು ಅಂತ ಕಾಯಿಲೆ ಬತ್ತೈತಂತಲ್ಲ, ಅದ್ರದ್ದೊಂದು ಇಂಗ್ಲೇಷನ್ ಮಾಡ್ತಾರೆ. ಆಮೇಲೆ ಇನ್ನೂ ಒಂದ್ ಹೇಳ್ತೀನಿ ಕೇಳು. ಯಾವ್ದೇ ಕಾರಣಕ್ಕೂ ಈ ಹೊಟ್ಟೆನಾಗ ಇರ್ತೈತಲ್ಲ ಮಗ, ಅದ್ರದ್ದು ಲಿಂಗ ಪರೀಕ್ಷೆನ ಮಾಡಿಸ್ಬಾರ್ದು. ಹೌದಪ್ಪ, ಅದು ಬಿಡು, ನಮ್ಗೆಲ್ಲ ಇಷ್ಟಾನೇ ಆಗಕ್ಕೆ ಅಪರಾಧ ಅಂತೆಲ್ಲ ಅಂತವ್ರೆ. ಅದು ಒಂದ್ ಖುಷಿ ಇರ್ತದಲ್ವಪ್ಪ, ಯಾವ ಮಗಿ ಇದೆ ಹೊಟ್ಟೆಲಿ ತಿಳ್ಕೊಳಮ್ಮು ಅಂತ ಕುತೂಹಲ ಇರ್ಬೇಕಲ್ವಾ, ಅದು ನೋಡಮ್ಮು ಅಂತ ಇರ್ತದೆ. ಆದ್ರೆ ಅದ್ ಏನೋ ನಮ್ ಇವ್ರಿಗೆಲ್ಲ ಗಂಡು ಅಂತ ಅಂದ್ಬಿಟ್ರೆ ಅದೇನೋ ಖುಷಿ, ಹೆಣ್ಣು ಅಂತಂದ್ರೆ ಅದೇನೋ ಆಸಡ್ಡೆ ಮಾಡ್ತಾರೆ. ಆದ್ರೆ ಈಗ ಅದೆಲ್ಲ ಬದಲಾವಣೆ ಆಗ್ಬಿಟ್ಟದೆ ಹನುಮಕ್ಕ. ಈಗೆಲ್ಲ ಒಂದಿಯೇ ಈಗ ಮನೆಗೆ ಮಹಾಲಕ್ಷ್ಮಿ ಈಗ ಆತರ ಆಗ್ಬಿಟ್ಟದೆ. ಗೊತ್ತಾ? ಅದಕ್ಕೆ ಅದೆಲ್ಲ ಪರೀಕ್ಷೆ ಮಾಡ್ಸೋದೆಲ್ಲ ಶಿಕ್ಷಾರ್ಹ ಅಪರಾಧ ಅಂತ ಕಣಪ್ಪ ಜಯಣ್ಣು, ತಮಾಷೆ ಅಲ್ಲ. ಅಲ್ಲಪ್ಪ, ಹೆಣ್ಣು ಮನೇಲೂ ದುಡಿತದೆ, ಹೊರ್ಗಡೆನು ಈಗೆಲ್ಲ ಹೋಗಿ ದೊಡ್ಡ ಕೆಲ್ಸಗಳೆಲ್ಲ ಮಾಡ್ತವ್ರೆ, ದೊಡ್ಡ ಹೆಸರೆಲ್ಲ ತಕೋತವ್ರೆ, ದುಡಿತವ್ರೆ, ಎಲ್ಲ ಮಾಡ್ತವ್ರೆ. ಹಳ್ಳಿ ಹೆಣ್ಮಕ್ಳಾದ್ರೇನ್ ಕಡಿಮೆ ದುಡಿತವ್ರ? ಎಲ್ಲಾರ ಉಂಟಾ? ಈಗ ವಿದ್ಯಾಭ್ಯಾಸದಲ್ಲೇ ಆಗ್ಲಿ ಇಲ್ಲ ಚಂದ್ರ ಲೋಕಕ್ಕಾಗ್ಲಿ ಇಲ್ಲೇನೇನು ಹೋದ್ರು ಅಂತ ಎಲ್ಲ ಕೇಳಿಲ್ವಪ್ಪ ನಾವು. ಎಲ್ಲದ್ರಲ್ಲೂ ಅವ್ರೆ ಕಂಡ್ಬಿಡ. ಹಂಗಲ್ಲನ್ ಮಕ್ಕ, ಈಗ ನೀನ್ ಇರ್ನಿಲ್ಲ ಅಂದ್ರೆ ಈಗ ನಮ್ಗೆ ಮುದ್ದೆ, ಸೊಪ್ಪಿನ ಸಾರು, ಆಮ್ಯಾಕೆ ಹೊಸ ತರ ತಿಂಡಿ, ಪೂರಿಗಿರಿ ಎಲ್ಲ ಮಾಡೋದ್ ಕಲ್ತ್ಕೊಬಿಟ್ಟವಳ ಮಕ್ಕ. ತಂಬಿಟ್ಟು ಅವೆಲ್ಲ ಕೊಡೋರು ಯಾರು? ಈಗ ನೀನೇ ಮಹಾಶಕ್ತಿ. ಮನೆಗೆ ನಿಂಗಿ ಮನೆ ತವಕ್ ಹೋಗುಮ್ಮ, ಈಗ ಏನಾದ್ರು ಇದ್ರೆ ಕೊಟ್ಬಿಡು, ಹೊಟ್ಟೆ ಹಸಿತಾ ಅದ. ಆಮೇಲೆ ಗಾಡಿ ಕಟ್ಟಿದ್ರ ಆಯ್ತು. ಮನೆಗೂ ಮಹಾಲಕ್ಷ್ಮಿ ಹೆಣ್ಣು ಅಲ್ವಾ? ಅದ್ ತಿಳ್ಕೊಂಡ್ ಹೊಸಿ ಸಂದಾಗ ನಡ್ಕಬೇಕು ಎಲ್ರು. ತಕಳಿ ತಣ್ಗೆ ಬಿಮ್ಮನ್ಸಿ ಹುಡ್ಗಿಗೆ ಅಂತ ಹೊಸಿ ಚಕ್ಲಿ, ಕೋಡ್ಬಳೆಯ, ಹಂಗೆಯ ತಂಬಿಟ್ ಉಂಡೆ ಎಲ್ಲ ಮಡ್ಗಿವಿನಿ. ಅದು ಹೊಸೊಸಿ ಒಂದೊಂದ್ ರುಚಿ ತೋರ್ಸಕ್ ಆಗ್ತೀನಿ ಅಷ್ಟೇ, ಜಾಸ್ತಿ ಕೇಳಕ್ ಆಗ್ದು. ಸ್ಯಾಂಪಲ್ ಹಂಗೆಯ ಮುದ್ದೆ ಮಾಡಿವ್ನಿ, ಬಸಾರ್ ಮಾಡಿವ್ನಿ, ತಣ್ಗೆ ತಕ್ಕಳಿ ಹೊಸಿ ಎಲ್ಲ ಅಡ್ಕೆ ತೊಳ್ಳು.